ಗೊತ್ತಾಗೋದಿಲ್ಲ. ಆದರೆ ಭಾಳ ಸಂತೋಷ ಆಗುತ್ತೆ ಇವತ್ತು ಅಂಥವ್ರ ಹತ್ರ ನಾವು ಆಶೀರ್ವಾದ ತಗೊಂಡು ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್, ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ. ಪಾಪ ಹಾಸ್ಪಿಟ್ಲಲ್ಲಿದ್ದು ಇವತ್ತಿಲ್ಲಿ ಬಂದು ಜನರನ್ನ ನೋಡಿದ್ರೆ ಅವ್ರಿಗೆ ಒಂಥರ ಮೆಡಿಸನ್. ಈ ಘಟನೆ ನನಗೆ ಏನು ನೆನಪು ಬರುತ್ತೆ ಅಂದರೆ, ಅವರಿಗೆ ಮೊನ್ನೆ ಅಲ್ಲಿ ಹೋಗಿ ತಗೊಳಕ್ಕಾಗಲಿಲ್ಲ ಮಾನ್ಯ ಗವರ್ನರ್ ಅವ್ರು ಬಂದಾಗ. ಆದರೆ ಇವತ್ತು ನನಗೆ ನೆನಪಾಗಿದ್ದೇನು ಅಂದರೆ, ಇದೇ ಥರ ಸನ್ಮಾನ್ಯ ಕುವೆಂಪು ಅವರಿಗೆ ಹುಷಾರಿರಲ್ಲ ಕರ್ನಾಟಕ ರತ್ನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ. ಆವಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾರೆ, ಬೇರೆಯವ್ರ ಕೈಲಿ ಕಳಿಸಲ್ಲ. ಇದನ್ನು ಕೂಡ ನಾನು ಕೊಟ್ಬಿಡ್ಬೋದಾಗಿತ್ತು ಅವರು. ನಾನು ಹೇಳಿದೆ ಇಲ್ಲ ಬೇಡ, ನಾನೇ ಬರ್ತೀನಿ, ದಯವಿಟ್ಟು ನಾನೇ ಬಂದು ಕೊಡೋದಕ್ಕೆ ಇಷ್ಟ ಅಂತ. ಇದು ನೋಡಿ, ಇದೆಲ್ಲ ನಮ್ಮ ಜೀವನದಲ್ಲಿ ಇದೊಂದು ನಮಗೆ ಹೆಮ್ಮೆ. ಹೋರಾಟಗಳನ್ನ ನೆನ್ಪು ಮಾಡ್ಕೋಬೇಕು. ಇಲ್ಲಾಂದ್ರೆ ನಮಗೇನಾಗ್ತದೆ, ಅಧಿಕಾರ ಮಾಡಿದವರು ಹೆಂಗೆ ಬಂತು, ಈ ಕಾನೂನು ಹೆಂಗಾಯ್ತು, ಈ ಜನರಿಗೆ ಏನಾಯ್ತು, ಯಾಕೆ ಇನ್ನೂ ಸಮಸ್ಯೆಯಲ್ಲಿದ್ದಾರೆ, ಯಾವ ರೀತಿ ಸಮಸ್ಯೆಯನ್ನು ಹುಡುಕ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗದೇ ಇದರಲ್ಲಿ. ಇವತ್ತು ಅಂಥ ಒಂದು ಸಂದರ್ಭವನ್ನು ಅವ್ರ ಮನೆ ಬಾಗಿಲಿಗೆ ಬಂದು ನಾನು ಡಾಕ್ಟ್ರೇಟನ್ನು ಕೊಡ್ತಕ್ಕಂಥದ್ದು, VC ಅವರಿದ್ದರು, ಎಲ್ಲ ಸದಸ್ಯರುಗಳಿದ್ದರು, ಮತ್ತು ನಮ್ಮ CEO DC ಅವರೆಲ್ಲ ಇರೋದು, ಮತ್ತು ಮಾಧ್ಯಮದವ್ರು ತಾವು ಕೂಡ ಇದ್ರಿ. ಅದು ನಿಜವಾಗ್ಲೂ ನನಗೆ ಒಂಥರ ನನಗೆ ನೆನಪಾಗುತ್ತೆ. ನನ್ನ ಜೀವನದಲ್ಲಿ ಇದೊಂದು ಭಾಳ ಪವಿತ್ರವಾಗಿರ್ತಕ್ಕಂಥ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದನ್ನು ಪದೇ ಪದೇ ನಾವು ಮೆಲುಕು ಹಾಕಬೇಕು. ಅಧಿಕಾರ ಮಾಡೋರು, ಅಧಿಕಾರಿಗಳು, ಸಾಮಾನ್ಯ ಜನರು ಕೂಡ ಮೇಲೆ ಬರಬೇಕು, ಒಬ್ಬರು ಲೀಡರ್ ಆಗ್ಬೇಕಂದ್ರೆ. ಇವಾಗೆಲ್ಲ ಹೋರಾಟಗಳು ನಿಂತು ಬಿಟ್ಟಿದ್ದಾವೆ. ಕೆಲಸ ಕಾರ್ಯಗಳನ್ನು ಮಾಡಿದರೆ ಸಾಕು. ಅವ್ರು ಮಾಡಿದ್ದಾರೆ, ಬೇಕಾದಷ್ಟು ಹೋರಾಟ ಅವ್ರು ಮಾಡಿದ್ದಾರೆ. ಶಾಂತವೀರಿ ಗೋಪಾಲ್ ಗೌಡ್ರು ಇರ್ಬೋದು, ಕೋಣಂದೂರು ಲಿಂಗಪ್ಪ ಅವ್ರು ಇರ್ಬೋದು, ಕಡದಾಳು ಮಂಜಪ್ಪ ಅವ್ರು ಇರ್ಬೋದು, ನಮ್ಮ ತಂದೆ ಬಂಗಾರಪ್ಪಾಜಿಯವರು. ಇವತ್ತು ಕೂಡ ನಾವು ಯಾಕೆ ಕಾಗೋಡು ತಿಮ್ಮಪ್ಪ ಅವ್ರ ಹತ್ರ ಹೋಗಿ ಪದೇ ಪದೇ ಮಾತಾಡ್ತೀವಿ, ಅವ್ರು ಫೋನ್ ಮಾಡ್ತಾರೆ. ಈ ಇಳಿ ವಯಸ್ಸಲ್ಲೂ ಕೂಡ ಅದು ಹಾಗೆ ಹೀಗೆ ಎಲ್ಲ ಒಂಥರ ಆ ಫೋರ್ಸ್ ಇರುತ್ತಲ್ಲ, ಅದು ನೋಡಿ ಈ ವಯಸ್ಸಲ್ಲಿ ಅವ್ರು ಬೇರೆದು ಏನಿಲ್ಲ. ಅವ್ರಿಗೆ ಈ ಥರ ಇರಬೇಕು. ನೋಡಿ ಹೆಂಗೆ ಒಳ್ಳೆ ಸಿಂಹ ಆದಂಗೆ ಆಗ್ಬಿಟ್ರು ಒಂದೇ ಸತಿಗೆ ಕ್ಲೀನಾಗಿ. ನಮಗೆಲ್ಲ ಕಾಫಿ ಕೊಡ್ಬೇಕಾದ್ರೆ ನಾವು ಅವ್ರು ಇರೋ ಸುಸ್ತಿಗೆ ನೋಡಿದ್ರೆ ಸುಮ್ಮನಿದ್ದಾರೆ ಅಂತ ಏನಿಲ್ಲ, ಕೈ ಹಾಕಿ ಹಂಗೆ ಇರ್ಬೇಕು, ಚೆನ್ನಾಗಿರ್ಬೇಕು. ಮಕ್ಳಿಗೆ ಮಾತಾಡಿಸ್ತಾರೆ, ವಯಸ್ಸಾದವ್ರಿಗೆ ಮಾತಾಡಿಸ್ತಾರೆ, ನೆನ್ಪಿಡ್ಕೋತಾರೆ. VC ಅವ್ರನ್ನ ನೆನ್ಪಿಡ್ಕೊಂಡು ಅವ್ರ ತಂದೆಯವ್ರ ಬಗ್ಗೆ ಮಾತಾಡೋದು, ಇದೆಲ್ಲದೂ ಕೂಡ ನನಗನ್ಸುತ್ತೆ ಇದು ಒಳ್ಳೆಯದು. ಇಂಥ ಗೌರವನ ಕೊಡಬೇಕಾಗ್ತದೆ. ಡಾಕ್ಟ್ರೇಟ್ ಕೊಡೋದು ಅದು ಅವರಿಗೆ ಒಂದು ಕಡೆಗೆ ಸನ್ಮಾನ. ಆದರೆ ನನಗನ್ಸುತ್ತೆ ಕುವೆಂಪು ಯೂನಿವರ್ಸಿಟಿಗೆ ಇದು ಒಂದು ಕಿರೀಟದಲ್ಲಿ ಒಂದು ಫೆದರ್. ಅದು ಅವರಿಗೂ ಕೂಡ ಗೌರವ, ಇಂಥವ್ರಿಗೆ ಕೊಡಬೇಕು ಗೌರವವನ್ನು. ಅದನ್ನು ನಾವು ಮೆಲುಕು ಹಾಕಿ ನಾವು ಸಂತೋಷ ಪಡಬೇಕಾಗತ್ತೆ. ಕೆಲವು ಬುಕ್ಸನ್ನೆಲ್ಲ ಕೊಟ್ಟಿದ್ದಾರೆ, ಅವ್ರ ಹೋರಾಟಗಳು, ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳು ವಿಧಾನಸಭೆಯಲ್ಲಿ, ಅವೆಲ್ಲ ಕೂಡ ನಾವು ಹೋಗಿ ಅದೇ ಸ್ಥಾನದಲ್ಲಿ ಕೂತ್ಕೊಳ್ತೀವಿ. ಎಲ್ಲಿ ವಿಧಾನಸೌಧದಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಅಂತ ಹಿಂತಿರುಗಿ ನೋಡಿದರೆ ನಮ್ಮ ಅಪ್ಪವ್ರ ಹೆಸರೇ ಬರೋದು, ಜಾಸ್ತಿ ಬರಲ್ಲ. ಆದರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಕಾನೂನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ವಾಯ್ಸ್ ಎತ್ತಿದ್ದಾರೆ ಅಂದರೆ ಅದನ್ನು ಅವಕಾಶ ಹೋರಾಟಕ್ಕೆ ಸಿಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ನಮ್ಮಂಥ ರಾಜಕಾರಣಿಗಳು, ನಮ್ಮಂಥವರಿಗೆ ಇಲ್ಲ ಮುಂದೆ ಬರತಕ್ಕಂಥ ಪೀಳಿಗೆ ಯಾರು ಆ ಸ್ಥಾನದಲ್ಲಿ ಹೋಗಿ ಕೂತ್ಕೋತಾರೆ, ನಾವೆಲ್ಲ ಮುಂದೆ ಹೋದ ಮೇಲೆ ಅವರಿಗೂ ಕೂಡ ಇದು ಒಳ್ಳೆ ಒಂದು ಸ್ಫೂರ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದು ನಾವೆಲ್ಲರೂ ಕಲಿಬೇಕು. ಸರ್, ಶಾಲೆ ಆರಂಭ